ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ಬನ್ನಿ, ಇವತ್ತಿನ ಈ ಒಂದು ಕುಂಭರಾಶಿಯ ಬಗ್ಗೆ ನಾವು ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ನೋಡ್ತಾ ಹೋಗೋಣ. ನಮಸ್ತೆ ಎಲ್ಲರಿಗೂ, ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯ ಅಧಿಪತಿ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಅಲ್ವಾ? ಗೊತ್ತೇ ಇದೆ. ನ್ಯಾಯ ದೇವತೆಯಾದ ಈ ಶನಿ ಭಗವಾನರು ಎಷ್ಟೇ ಈ ಒಂದು ತುಂಬಾ ಏನಪ್ಪ ನಾವು ಇಷ್ಟೊಂದು ಕಷ್ಟ ಇದೀವಿ, ಇಷ್ಟೊಂದು ಕಷ್ಟದಲ್ಲಿದ್ದೀವಿ, ಎಲ್ಲರೂ ನೋಡಿ ನಮ್ಕಿನ್ನ ಚಿಕ್ಕವರೆಲ್ಲ ಇಷ್ಟು ಬೇಗ ಶ್ರೀಮಂತರಾಗೋದ್ರು, ಇಷ್ಟು ಬೇಗ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಶುರು ಮಾಡೋರೆ, ನಾವು ಮಾತ್ರ ಇದೇ ಸ್ಥಾನದಲ್ಲಿ ಇದೀವಿ ಅಂತ ನೀವು ಶನಿ ಬಗ್ಗೆ ನೀವು ಏನೆಲ್ಲ ಮಾತಾಡ್ಕೊಂಡಿರ್ತೀರ. ಹಾಗಾಗಿ ನಿಮ್ಗೆ ನ್ಯಾಯ ಕೊಡೋದು ತಡವಾಗಿರಬಹುದು, ಆದಷ್ಟು ಬೇಗನೆ ನ್ಯಾಯ ಕೊಡಲಿದ್ದಾರೆ. ಈ ಜೂನ್ ತಿಂಗಳಿಂದ ತುಂಬಾನೇ ಶುಭ ಫಲಗಳು ನಿಮಗೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದು ನಿಮ್ಮ ಜೀವನದ ಅತ್ಯಂತ ರಹಸ್ಯಮಯ ಹಾಗೂ ಶಕ್ತಿಶಾಲಿ ಅಧ್ಯಾಯವೊಂದನ್ನು ನಾನು ಅನಾವರಣಗೊಳಿಸಲಿದ್ದೇನೆ. ನಿಮ್ಮ ಶರೀರದ ಆಳದಲ್ಲಿ, ನಿಮ್ಮ ಆತ್ಮದ ಅಂತಃಸತ್ವದಲ್ಲಿ ಒಂದು ದಿವ್ಯವಾದ, ಅತ್ಯಂತ ಪ್ರಬಲವಾದ ಸುಪ್ತ ಶಕ್ತಿ ಅಡಗಿದೆ. ಈ ಶಕ್ತಿ ಯಾವುದೋ ಒಂದು ಸಾಮಾನ್ಯ ದಿನ ಆಕಸ್ಮಿಕವಾಗಿ ಅಥವಾ ಯಾವುದೇ ಕಾರಣವಿಲ್ಲದೆ ಜಾಗೃತಗೊಳ್ಳುವುದಿಲ್ಲ. ಇದು ನಿಮ್ಮ ಆಂತರಿಕ ಚೇತನದ ಒಂದು ದಿವ್ಯ ರಹಸ್ಯ ಅಂತಾನೆ ಅನ್ಬಹುದು. ಈ ಶಕ್ತಿ ಯಾವಾಗ ಹೊರಬರುತ್ತೆ ಗೊತ್ತೇ? ಯಾವಾಗ ನೀವು ನಿಮ್ಮ ಮನಸ್ಸಿನ ಆಳದಲ್ಲಿರುವ ಭಯವನ್ನು ನೇರವಾಗಿ ಕಣ್ಣಿಗೆ ಕಣ್ಣಿಟ್ಟು ಎದುರಿಸಲು ಪ್ರಾರಂಭಿಸುತ್ತೀರೋ, ಯಾವಾಗ ಕಠಿಣ ಪರಿಸ್ಥಿತಿಗಳನ್ನು ಕಂಡು ಬೆನ್ನ ತಿರುಗಿಸಿ ಓಡುವ ಬದಲು ಅವುಗಳ ಎದುರು ಅಚಲವಾಗಿ ನಿಲ್ತಿರೋ, ಆ ಕ್ಷಣದಲ್ಲಿ ನಿಮ್ಮೊಳಗಿನ ಈ ಮಹಾಶಕ್ತಿ ಜಾಗೃತಗೊಳ್ಳಲು ಆರಂಭಿಸುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ನೈಜ ಸಾಮರ್ಥ್ಯ, ನಿಮ್ಮ ಅಸಲಿ ತಾಕತ್ತು, ಈ ಒಂದು ಜಗತ್ತಿನ ಮುಂದೆ ಬರುವ ಆ ಅದ್ಭುತ ಕ್ಷಣ ಯಾವುದು? ಆ ಅಪೂರ್ವ ಪರ್ವಕಾಲ ಬರುವುದು ನೀವು ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಡಲು ಕಲಿತಾಗ ಮಾತ್ರ. ಈ ಸಮಾಜದ ಸುತ್ತಮುತ್ತಲಿನ ಜನರ ವಿಮರ್ಶೆ ಮತ್ತು ಅಭಿಪ್ರಾಯಗಳಿಗಿಂತ ಮಿಗಿಲಾಗಿ ನಿಮ್ಮ ಸ್ವಂತ ಬುದ್ಧಿಶಕ್ತಿ ಹಾಗೂ ಅಂತರಾತ್ಮದ ಸಾಮರ್ಥ್ಯದ ಮೇಲೆ ನಿಮಗೆ ಅಚಲವಾದ ಒಂದು ವಿಶ್ವಾಸ ಮೂಡಿದಾಗ ಮಾತ್ರ ಆ ದಿವ್ಯ ಚಮತ್ಕಾರ ಸಂಭವಿಸುತ್ತೆ. ಇಂದು ನಾವು ನಿಮ್ಮೊಳಗಿರುವ ಆ ದಿವ್ಯ ಚೇತನದ ಜಾಗೃತಿಯ ಬಗ್ಗೆ ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಈ ಶಕ್ತಿ ನಿಮ್ಮನ್ನು ಆಂತರಿಕವಾಗಿ ಎಷ್ಟು ವಜ್ರದಂತೆ ಗಟ್ಟಿಗೊಳಿಸುತ್ತೆ ಎಂದರೆ, ನಿಮ್ಮನ್ನು ನಿರಂತರವಾಗಿ ಕೀಳಾಗಿ ನೋಡುತ್ತಿದ್ದ ಜನರೇ ನಿಮ್ಮ ಆಲೋಚನಾ ಶಕ್ತಿ, ನಿಮ್ಮ ಅದ್ಭುತ ಆತ್ಮವಿಶ್ವಾಸ ಮತ್ತು ನಿಮ್ಮ ಆಕರ್ಷಕ ವ್ಯಕ್ತಿತ್ವವನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟು ಆಶ್ಚರ್ಯ ಪಡಲಿದ್ದಾರೆ. ಯಾವ ದಿನ ನೀವು ನಿಮ್ಮ ಹಣೆಬರಹದ ಮಿತಿಯನ್ನು ಧೂಳಿಪಟ ಮಾಡಲು ನಿರ್ಧರಿಸುತ್ತೀರೋ, ಯಾವ ದಿನ ಸೋಲಿಗೆ ಶರಣಾಗುವ ಬದಲು ಪ್ರತಿಯೊಂದು ಹಿನ್ನಡೆಯನ್ನು ಮೆಟ್ಟಿಲು ಮಾಡಿಕೊಂಡು ಮುಂದೆ ಸಾಗಲು ಸಂಕಲ್ಪ ಮಾಡಿಕೊಡ್ತಿರೋ, ಅದೇ ದಿನ ನಿಮ್ಮೊಳಗಿನ ಜ್ವಾಲಾಮುಖಿಯಂತಹ ಶಕ್ತಿ ಹೊರಹೊಮ್ಮಲು ಪ್ರಾರಂಭಿಸುತ್ತೆ. ಅಲ್ಲಿಂದ ನಿಮ್ಮ ಇಡೀ ಪ್ರಪಂಚವೇ ಬದಲಾಗತೊಡಗುತ್ತೆ. ಆದರೆ ಈ ಒಂದು ಶಕ್ತಿ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ನೀವು ಕೆಲವು ನಿರ್ದಿಷ್ಟವಾದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲೇಬೇಕು. ಈ ಮನಃಶಾಸ್ತ್ರ ಮತ್ತು ಪ್ರಾಚೀನ ಸನಾತನ ಇತಿಹಾಸವನ್ನು ಗಮನಿಸಿದರೆ ನಮಗೆ ಒಂದು ಸತ್ಯ ಸ್ಪಷ್ಟವಾಗುತ್ತೆ. ಯಾವುದೇ ಮಹಾನ್ ಶಕ್ತಿಯಾಗಲಿ ಅಥವಾ ವ್ಯಕ್ತಿತ್ವವಾಗಲಿ ಎಂದಿಗೂ ಈ ಸುಖ ಭೋಗದ ಆರಾಮದಾಯಕ ಜೀವನದಲ್ಲಿ ಜನಿಸುವುದಿಲ್ಲ. ಶಕ್ತಿ ಜನ್ಮ ತಾಳುವುದು ಭೀಕರ ಸವಾಲುಗಳ ಸುಳಿಯ ಮಧ್ಯೆ ಸಿಲುಕಿದಾಗ ಮಾತ್ರ. ಯಾವಾಗ ಇಡೀ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ನಿಲ್ಲುತ್ತದೆಯೋ, ಯಾವಾಗ ಅತ್ಯಂತ ನಂಬಿಕಸ್ಥ ಜನರೇ ನಿಮ್ಮ ಕೈಬಿಟ್ಟು ದೂರ ಸರಿಯುತ್ತಾರೋ ಮತ್ತು ರಾತ್ರಿ ಹಗಲು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೂ ನಿರಂತರವಾಗಿ ಅಪಜಯವೇ ಎದುರಾಗುತ್ತದೆಯೋ, ಆಗ ನಿಮ್ಮೊಳಗಿರುವ ಆ ನೈಜ ಸಿಂಹದೃಶ್ಯ ಶಕ್ತಿ ಎಚ್ಚರಗೊಳ್ಳಲು ಆರಂಭಿಸುತ್ತೆ. ಸಾಮಾನ್ಯವಾಗಿ ಹೆಚ್ಚಿನ ಜನರು ಕಷ್ಟಗಳ ದಿನಗಳು ಬಂದಾಗ ಹೆದರಿ ಧೃತಿಗೆಟ್ಟು ಮಂಡಿಯೂರುತ್ತಾರೆ. ಆದರೆ ಯಾರು ಪ್ರತಿಯೊಂದು ಕಷ್ಟವನ್ನು ತಮಗೊದಗಿ ಬಂದ ಅಗ್ನಿ ಪರೀಕ್ಷೆ ಎಂದು ಭಾವಿಸಿ ಧೈರ್ಯದಿಂದ ಹೆಜ್ಜೆ ಇಡುತ್ತಾರೋ, ಅವರು ಮಾತ್ರ ತಮ್ಮ ನೈಜ ಬಲವನ್ನು ಗುರುತಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ನಿಮ್ಮಲ್ಲಿರುವ ಆ ಅಪಾರ ಸೃಜನಶೀಲ ಊರ್ಜೆ, ಸಾಹಸ, ಮನೋಭಾವ ಮತ್ತು ಅದ್ಭುತ ಕಾರ್ಯಕ್ಷಮತೆ ಯಾವುದೇ ಬಾಹ್ಯ ಚಮತ್ಕಾರಕ್ಕಾಗಿ ಕಾಯುತ್ತಿಲ್ಲ. ಅದು ಕೇವಲ ನಿಮ್ಮದೊಂದು ದೃಢ ನಿರ್ಧಾರಕ್ಕಾಗಿ ಕಾಯುತ್ತಿದೆ. ಇನ್ನು ಮುಂದೆ ನಾನು ನನ್ನ ಭಯಕ್ಕೆ ಶರಣಾಗುವುದಿಲ್ಲ, ಅಪಜಯದ ನೆಪವೊಡ್ಡಿ ನನ್ನ ಯಾನವನ್ನು ನಿಲ್ಲಿಸುವುದಿಲ್ಲ ಎಂದು
ನೀವು ಯಾವಾಗ ಗಟ್ಟಿ ತೀರ್ಮಾನ ಮಾಡಿಕೊಳ್ತೀರೋ ಆ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಹೊಸ ಯುಗ ಆರಂಭವಾಗುತ್ತೆ. ಜಗತ್ತು ಎಂದಿಗೂ ಕೇವಲ ಹುಟ್ಟಿನಿಂದ ಬಲಿಷ್ಠರಾದವರನ್ನು ಗುರುತಿಸುವುದಿಲ್ಲ. ಬದಲಾಗಿ ತಮಗೆ ಬಂದ ಕಠಿಣ ಸನ್ನಿವೇಶಗಳನ್ನು ಬಳಸಿಕೊಂಡು ತಮ್ಮನ್ನು ತಾವು ಯಾರು ಬಲಿಷ್ಠರನ್ನಾಗಿ ರೂಪಿಸಿಕೊಂಡಿದ್ದಾರೋ ಅಂತಹವರನ್ನು ಮಾತ್ರ ಇತಿಹಾಸ ನೆನಪಿನಲ್ಲಿ ಇಡುತ್ತೆ. ಈ ಭೂಮಿಯ ಮೇಲೆ ಯಾವುದೇ ಮನುಷ್ಯ ಹುಟ್ಟುತ್ತಲೇ ಮಹಾಪುರುಷನಾಗುವುದಿಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಕಣ್ಣೀರು, ಬೆವರು ಮತ್ತು ಸುದೀರ್ಘ ಸಂಘರ್ಷದ ಕರಾಳ ಕಥೆ ಇರುತ್ತೆ. ನೀವು ಪ್ರತಿದಿನ ನಿಮ್ಮ ನಿನ್ನೆಯ ಆವೃತ್ತಿಗಿಂತ ಇಂದಿನ ಆವೃತ್ತಿಯನ್ನು ಉತ್ತಮಪಡಿಸಿಕೊಳ್ಳಲು ಶ್ರಮಿಸಿದಾಗ, ನಿಮ್ಮ ಗುರಿಯೆಡೆಗೆ ನಿರಂತರವಾಗಿ ಮುನ್ನಡೆದಾಗ ಆ ದಿವ್ಯ ಚೇತನ ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರತಿಫಲಿಸಲು ಆರಂಭಿಸುತ್ತೆ. ನೆನಪಿಡಿ, ಶಕ್ತಿ ಎಂದರೆ ಕೇವಲ ದೈಹಿಕ ಬಲ ಅಥವಾ ಸ್ನಾಯುಗಳ ತಾಕತ್ತಲ್ಲ. ನಿಜವಾದ ಶಕ್ತಿ ಎಂದರೆ ನೀವು ಸಂಪೂರ್ಣವಾಗಿ ಮುರಿದು ಬಿದ್ದ ಮೇಲೆಯೂ ಮತ್ತೆ ಎದ್ದು ನಿಲ್ಲುವಂತೆ ಮಾಡುವ ಅದ್ಭುತ ಮನೋಬಲ. ಅತ್ಯಂತ ಕತ್ತಲೆಯಾದ ಪರಿಸ್ಥಿತಿಯಲ್ಲೂ ನಿಮ್ಮ ಆಶಾಕಿರಣವನ್ನು ಜೀವಂತವಾಗಿಡುವ ಆಧ್ಯಾತ್ಮಿಕ ಶಕ್ತಿ. ಸಮಾಜದ ತೀಕ್ಷ್ಣ ವಿಮರ್ಶೆ ಹಾಗೂ ನಿಂದನೆಗಳ ನಡುವೆಯೂ ನಿಮ್ಮ ಸತ್ಯದ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುವ ಆತ್ಮಸ್ಥೈರ್ಯವೇ ನೈಜ ಶಕ್ತಿ. ಇದೇ ಶಕ್ತಿಯು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯ ಸಾಧಕನನ್ನಾಗಿ ಪರಿವರ್ತಿಸುತ್ತೆ. ಆದರೆ ನನ್ನ ಪ್ರೀತಿಯ ಕುಂಭರಾಶಿಯವರೇ, ಈ ಒಂದು ಆಂತರಿಕ ದಿವ್ಯಶಕ್ತಿಯು ಯಾವುದೇ ಆಹ್ವಾನವಿಲ್ಲದೆ ಬರುವುದಿಲ್ಲ. ಇದು ಯಾವುದೋ ಮಂತ್ರವಾದಿಯ ಮಂತ್ರದಂಡದ ಚಮತ್ಕಾರದಂತೆ ನಿಮ್ಮ ಜೀವನದಲ್ಲಿ ದಿಢೀರನೆ ಪ್ರವೇಶಿಸುವುದಿಲ್ಲ. ಬದಲಾಗಿ ಇದಕ್ಕೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಹರನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಮೊಟ್ಟ ಮೊದಲನೆಯದಾಗಿ ನಿಮ್ಮ ಮನಸ್ಸಿನ ಒಳಗಿರುವ ಗೊಂದಲದ, ಆತಂಕದ ಕೋಲಾಹಲವನ್ನು ಶಾಂತಗೊಳಿಸಬೇಕಾಗಿದೆ. ನಿಮ್ಮ ದಿನನಿತ್ಯದ ಆಲೋಚನೆಗಳನ್ನು ಸಕಾರಾತ್ಮಕತೆಯತ್ತ ತಿರುಗಿಸಬೇಕಾಗಿದೆ. ನಿಮ್ಮೊಳಗೆ ಹುದುಗಿರುವ ದಿವ್ಯ ಸಾಧ್ಯತೆಗಳನ್ನು ನೀವೇ ಪ್ರೀತಿಯಿಂದ ಗುರುತಿಸಬೇಕಾಗಿದೆ. ಯಾವಾಗ ಒಬ್ಬ ಮನುಷ್ಯನು ಬಾಹ್ಯ ಪ್ರಪಂಚದ ಆಡಂಬರಗಳನ್ನು ಬದಿಗೊತ್ತಿ ತನ್ನ ಅಂತರಾತ್ಮದ ಕಡೆಗೆ ದೃಷ್ಟಿ ಹರಿಸಲು ಪ್ರಾರಂಭಿಸುತ್ತಾನೋ ಆಗ ಅವನಿಗೆ ತನ್ನ ಅತ್ಯಂತ ದೊಡ್ಡ ಶಕ್ತಿ ಇರುವುದು ಹೊರಗಿನ ಪ್ರಪಂಚದಲ್ಲ, ಬದಲಾಗಿ ತನ್ನ ಸ್ವಂತ ಹೃದಯದ ಆಳದಲ್ಲಿ ಎಂಬ ಪರಮ ಸತ್ಯದ ಸಾಕ್ಷಾತ್ಕಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಕ್ಷಣಗಳು ಬರುತ್ತವೆ. ಆಗ ನಿಮ್ಮ ಒಳಗೆ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತಿದೆ ಎಂಬ ಸುಳಿವು ಸಿಗುತ್ತೆ. ಕೆಲವು ದಿನ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಒಂದು ಅಪೂರ್ವವಾದ, ವರ್ಣಿಸಲಾಗದ ಶಾಂತಿ ಮತ್ತು ನೆಮ್ಮದಿ ಅನುಭವಕ್ಕೆ ಬರುತ್ತೆ. ಯಾವುದೋ ಒಂದು ಕಠಿಣವಾದ ಕೆಲಸವನ್ನು ಮಾಡುವಾಗ ಹಿಂದೆಂದೂ ಇಲ್ಲದ ಸ್ಪಷ್ಟತೆ ಮತ್ತು ದೃಢತೆ ತಾನಾಗಿಯೇ ಮೂಡುತ್ತೆ. ಇನ್ನೂ ಕೆಲವು ಬಾರಿ ಯಾವುದೋ ಒಂದು ಅದೃಶ್ಯ ದಿವ್ಯ ಶಕ್ತಿಯು ನಿಮ್ಮ ಕೈ ಹಿಡಿದು ಸರಿಯಾದ ಮಾರ್ಗದ ಕಡೆಗೆ ಮುನ್ನಡೆಸುತ್ತಿರುವಂತೆ ಭಾಸವಾಗುತ್ತೆ. ಈ ಪ್ರತಿಯೊಂದು ಅನುಭವವು ನಿಮ್ಮೊಳಗೆ ಒಂದು ಹೊಸ ಚೇತನ, ಒಂದು ಮಹಾನ್ ಪರಿವರ್ತನೆ ಜನ್ಮ ತಾಳುತ್ತೆ ಎಂಬುದರ ದಿವ್ಯ ಸಂಕೇತ. ಆದರೆ ದುರಾದೃಷ್ಟವಶಾತ್ ಹೆಚ್ಚಿನ ಜನರು ಈ ಪವಿತ್ರ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗ್ತಾರೆ. ಏಕೆಂದರೆ ಅವರ ಇಡೀ ಗಮನವು ಸದಾ ಬಾಹ್ಯ ಪ್ರಪಂಚದ ಈ ಓಟ, ಜಂಜಾಟ ಮತ್ತು ಭೌತಿಕ ಆಕರ್ಷಣೆಗಳಲ್ಲಿಯೇ ಮುಳುಗಿ ಹೋಗಿರುತ್ತೆ. ಈ ಪರಮ ಸತ್ಯವೇನೆಂದರೆ, ಎಲ್ಲಿಯವರೆಗೆ ನೀವು ನಿಮ್ಮ ಹಳೆಯ ಭಯ ಆಗಲಿ, ಈ ಒಂದು ಅನಗತ್ಯ ಚಿಂತೆಗಳು ಮತ್ತು ನಿಮ್ಮ ಸಾಮರ್ಥ್ಯದ ಮೇಲಿನ ಅಪನಂಬಿಕೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರ್ತೀರೋ ಅಲ್ಲಿಯವರೆಗೆ ನಿಮ್ಮೊಳಗಿನ ಮಹಾಶಕ್ತಿ ಸಂಪೂರ್ಣವಾಗಿ ಜಾಗೃತಗೊಳ್ಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಭಯವು ಮನುಷ್ಯನ ದಿವ್ಯ ಊರ್ಜೆಯನ್ನು ಕುಂದಿಸುತ್ತೆ ಮತ್ತು ಸಂಶಯವು ಅವನ ಜನ್ಮಸಿದ್ಧ ಸಾಮರ್ಥ್ಯಕ್ಕೆ ಬೀಗ ಜಡಿಯುತ್ತೆ. ಯಾವ ದಿನ ನೀವು ಇನ್ನು ಮುಂದೆ ನಾನು ನನ್ನ ಭಯದ ಆಜ್ಞೆಯಂತೆ ಬದುಕುವುದಿಲ್ಲ, ಬದಲಾಗಿ ನನ್ನ ಉನ್ನತ ಕನಸುಗಳ ಸಕಾರಕ್ಕಾಗಿ ಬದುಕುತ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಿರೋ ಅದೇ ಕ್ಷಣದಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗತೊಡಗುತ್ತೆ. ಯಾವಾಗ ನೀವು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡ್ತಿರೋ, ನಿಮ್ಮ ದೌರ್ಬಲ್ಯಗಳನ್ನು ಮುಕ್ತವಾಗಿ ಒಪ್ಪಿಕೊಂಡು ಅವುಗಳನ್ನೇ ನಿಮ್ಮ ಪರಮಶಕ್ತಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತೀರೋ, ಆಗ ಈ ಬ್ರಹ್ಮಾಂಡದ ದಿವ್ಯಶಕ್ತಿಯು ನಿಮ್ಮ ಬೆಂಬಲಕ್ಕೆ ಬಂದು ನಿಲ್ಲುತ್ತೆ. ನಿಧಾನವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸದ ಹಿಮಾಲಯವೇ ಸೃಷ್ಟಿಯಾಗುತ್ತೆ. ನಿಮ್ಮ ಆಲೋಚನೆಗಳು ವಜ್ರದಂತೆ ಗಟ್ಟಿಯಾಗುತ್ತೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಸ್ಪಷ್ಟತೆ ಮೂಡುತ್ತೆ. ಹಿಂದೆ ನಿಮಗೆ ಯಾವ ಕೆಲಸಗಳು ಅತ್ಯಂತ ಕಠಿಣ ಅಥವಾ ಅಸಾಧ್ಯ ಎಂದು ಅನ್ನಿಸುತ್ತಿದ್ವೋ ಈಗ
ಅವುಗಳೇ ಅತ್ಯಂತ ಸುಲಭವಾಗಿ ಕಾಣತೊಡಗುತ್ತೆ. ಹಿಂದೆ ಮುಚ್ಚಿಹೋಗಿದ್ದ ದಾರಿಗಳಲ್ಲಿ ಈಗ ಹೊಸ ಯಶಸ್ಸಿನ ಸುವರ್ಣ ಅವಕಾಶಗಳು ಗೋಚರಿಸುತ್ತೆ. ಒಮ್ಮೆ ನಿಮ್ಮ ಈ ಒಂದು ಆಂತರಿಕ ಶಕ್ತಿಯು ಸಂಪೂರ್ಣವಾಗಿ ಜಾಗೃತಗೊಂಡರೆ ನಿಮ್ಮ ಇಡೀ ವ್ಯಕ್ತಿತ್ವವೇ ಅದ್ಭುತವಾಗಿ ಬದಲಾಗುತ್ತೆ. ನೀವು ಆಡುವ ಮಾತುಗಳಲ್ಲಿ ಒಂದು ದಿವ್ಯ ಪ್ರಭಾವ, ತೂಕ ಮತ್ತು ಆಕರ್ಷಣೆ ಮೂಡುತ್ತೆ. ನಿಮ್ಮ ಉಪಸ್ಥಿತಿಯೇ ಸುತ್ತಮುತ್ತಲಿನ ಜನರನ್ನು ಮೌನವಾಗಿ ಆಕರ್ಷಿಸಲು ಪ್ರಾರಂಭಿಸುತ್ತೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸದ ಪ್ರಭಾವವು ಸಮಾಜದ ಮೇಲೆ ಗಾಢವಾಗಿ ಬೀಳುತ್ತೆ. ಜನರು ನಿಮ್ಮ ಮಾತುಗಳನ್ನು ಅತ್ಯಂತ ಗೌರವದಿಂದ, ಶ್ರದ್ಧೆಯಿಂದ ಕೇಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ಸಲಹೆಗಳಿಗೆ ಅತ್ಯುನ್ನತ ಮೌಲ್ಯ ಸಿಗುತ್ತೆ, ಏಕೆಂದರೆ ಆ ಸಮಯದಲ್ಲಿ ನೀವು ಕೇವಲ ಪರಿಸ್ಥಿತಿಗಳ ಗೊಂಬೆಯಾಗಿ ಬದುಕುತ್ತಿರುವುದಿಲ್ಲ. ಬದಲಾಗಿ ನಿಮ್ಮ ಜಾಗೃತ ಚೇತನ ಮತ್ತು ಅಚಲ ನಂಬಿಕೆಯೊಂದಿಗೆ ನಿಮ್ಮ ಹಣೆಬರಹದ ಸೃಷ್ಟಿಕರ್ತರಾಗಿ ಮುನ್ನಡೆಯುತ್ತೀರಿ. ನೆನಪಿಡಿ, ಈ ಶಕ್ತಿಯು ಯಾರೋ ಒಬ್ಬರು ನಿಮಗೆ ತಂದುಕೊಡುವ ಬಾಹ್ಯ ಉಡುಗೊರೆಯಲ್ಲ. ಇದು ಈಗಾಗಲೇ ನಿಮ್ಮೊಳಗೆ ಆದಿಕಾಲದಿಂದಲೂ ನೆಲೆಸಿದೆ. ಮಾಡಬೇಕಾಗಿರುವುದು ಇಷ್ಟೇ: ಅದನ್ನು ಗುರುತಿಸಬೇಕು, ಪ್ರೀತಿಯಿಂದ ಎಚ್ಚರಿಸಬೇಕು ಮತ್ತು ಅದರ ಮೇಲೆ ದೃಢವಾದ ನಂಬಿಕೆ ಇಡಬೇಕು. ನಿಮ್ಮ ಆಳದಲ್ಲಿ ಅಡಗಿರುವ ಈ ಶಕ್ತಿಯನ್ನು ನೀವು ಗುರುತಿಸದ ದಿನ, ನಿಮ್ಮ ಮಿತಿಗಳು ನೀವು ಅಂದುಕೊಂಡಷ್ಟು ಚಿಕ್ಕದಲ್ಲ ಮತ್ತು ನಿಮ್ಮ ಉನ್ನತ ಕನಸುಗಳು ನೀವು ಭಾವಿಸಿದಷ್ಟು ದೂರದಲ್ಲಿಲ್ಲ ಎಂಬ ಸತ್ಯದ ದರ್ಶನ ನಿಮಗಾಗುತ್ತೆ. ನಿಮ್ಮ ನೈಜ ಸಾಮರ್ಥ್ಯ ನೀವು ಎಂದಿಗೂ ಕಲ್ಪಿಸಿಕೊಳ್ಳದಷ್ಟು ಬೃಹತ್ ಆಕಾರದ್ದು ಎಂಬುದು ನಿಮಗೆ ಮನವರಿಕೆಯಾಗುತ್ತೆ. ಅದಕ್ಕಾಗಿಯೇ ಇಂದಿನಿಂದಲೇ ನಿಮ್ಮನ್ನು ನೀವು ದುರ್ಬಲರು ಎಂದು ಭಾವಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ನಿಮ್ಮ ಮನಸ್ಸಿನ ಭಯಕ್ಕೆ ನಿಮ್ಮ ನೈಜ ಗುರುತಾಗಲು ಬಿಡಬೇಡಿ. ನಿಮ್ಮ ಕ್ಷಣಿಕ ಸಂಶಯಗಳು ನಿಮ್ಮ ಭವಿಷ್ಯದ ನಿರ್ಧಾರವನ್ನು ಮಾಡಲು ಅವಕಾಶ ನೀಡಬೇಡಿ, ಏಕೆಂದರೆ ನಿಮ್ಮೊಳಗೆ ಅಂತಹ ಒಂದು ದಿವ್ಯ ಮಹಾಶಕ್ತಿ ಅಡಗಿದೆ. ಅದು ಸರಿಯಾದ ಸಮಯ ಮತ್ತು ಸರಿಯಾದ ನಂಬಿಕೆಯೊಂದಿಗೆ ಜಾಗೃತಗೊಂಡು ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಬದಲಾಯಿಸಬಲ್ಲದು. ಆ ಶಕ್ತಿ ಜಾಗೃತಗೊಂಡಾಗ ನಿಮ್ಮ ಆಲೋಚನೆಗಳು ಮಾತ್ರ ಬದಲಾಗುವುದಿಲ್ಲ, ನಿಮ್ಮ ದುರಾದೃಷ್ಟವೂ ಸಹ ಅದೃಷ್ಟವಾಗಿ ಪರಿವರ್ತನೆಗೊಳ್ಳುತ್ತೆ. ಆಗ ನಿಮಗೆ ಅರ್ಥವಾಗುತ್ತೆ, ನಿಜವಾದ ಪವಾಡ ಹೊರಗಿನ ಪ್ರಪಂಚದ್ದಲ್ಲ, ಅದು ಸದಾ ನಿಮ್ಮೊಳಗೆ ಅಡಗಿತ್ತು ಎಂದು. ಆದರೆ ನನ್ನ ಪ್ರೀತಿಯ ಬಂಧುಗಳೇ, ಈ ಹಾದಿಯಲ್ಲಿ ಸಾಗುವ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ಅಷ್ಟೇ ಮುಖ್ಯ, ಏಕೆಂದರೆ ನಮ್ಮ ದಿನನಿತ್ಯದ ಕೆಲಸವು ಸಣ್ಣ ತಪ್ಪುಗಳು ನಮ್ಮೊಳಗೆ ಜಾಗೃತಗೊಳ್ಳುತ್ತಿರುವ ಈ ಒಂದು ದಿವ್ಯ ಶಕ್ತಿಯನ್ನು ತೇಜೋಹೀನಗೊಳಿಸಬಹುದು, ದುರ್ಬಲಗೊಳಿಸಬಹುದು. ಇದರಲ್ಲಿ ಮೊದಲನೆಯ ಮತ್ತು ಅತ್ಯಂತ ಭೀಕರವಾದ ತಪ್ಪು ಎಂದರೆ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನೀವೇ ಸಂಶಯ ಪಡುವುದು. ಯಾವ ಕ್ಷಣದಲ್ಲಿ ನೀವು ನಿಮ್ಮ ಯೋಗ್ಯತೆಯ ಮೇಲೆ ಅನುಮಾನ ಪಡುತ್ತೀರೋ ಅದೇ ಕ್ಷಣದಲ್ಲಿ ನಿಮ್ಮ ಆಂತರಿಕ ಊರ್ಜೆ ಮತ್ತು ಶಕ್ತಿ ಎಲ್ಲವೂ ದಿಕ್ಕಾಪಾಲಾಗಿ ಚದುರಿ ಹೋಗುತ್ತೆ. ಎರಡನೆಯ ತಪ್ಪು, ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಅಥವಾ ನಿಮ್ಮ ಮನಸ್ಸಿನ ಒಳಗಿನ ಆ ದಿವ್ಯ ಸಂಕೇತಗಳನ್ನು ನಿರಂತರವಾಗಿ ನಿರ್ಲಕ್ಷಿಸುವುದು. ಅನೇಕ ಬಾರಿ ನಿಮ್ಮ ಅಂತರಾತ್ಮವು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೆ, ಆದರೆ ಬಾಹ್ಯ ಭಯ, ಭ್ರಮೆ ಅಥವಾ ಜನರ ನೆಗೆಟಿವ್ ಅಭಿಪ್ರಾಯಗಳಿಗೆ ಹೆದರಿ ನೀವು ಆ ದಿವ್ಯ ಸಂಕೇತವನ್ನು ಕಡೆಗಣಿಸಿಬಿಡುತ್ತೀರಿ. ಇನ್ನು ಮೂರನೆಯ ಅತ್ಯಂತ ದೊಡ್ಡ ತಪ್ಪು ಎಂದರೆ ನಿಮ್ಮ ಜೀವನದ ನಿಯಂತ್ರಣವನ್ನು ನೀವು ನಿರ್ಧಾರಗಳ ಸೂತ್ರವನ್ನು ಬೇರೆಯವರ ಕೈಗೆ ಒಪ್ಪಿಸುವುದು. ಯಾವಾಗ ನೀವು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಇತರರ ಆಲೋಚನೆ ಮತ್ತು ಅನುಮೋದನೆಗೆ ತಕ್ಕಂತೆ ತೆಗೆದುಕೊಳ್ಳಲು ಆರಂಭಿಸುತ್ತೀರೋ ಆಗ ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸದ ಬೇರುಗಳೇ ಒಣಗಿ ಹೋಗುತ್ತವೆ ಮತ್ತು ನಿಮ್ಮ ಆಂತರಿಕ ಶಕ್ತಿಯು ಈ ಮಣ್ಣಿನಡಿಯಲ್ಲಿ ಹೂತು ಹೋಗುತ್ತೆ. ಇದೇ ಕಾರಣಕ್ಕಾಗಿ ಜಗತ್ತಿನಲ್ಲಿ 90% ಜನರು ತಮ್ಮ ನೈಜ ಸಾಮರ್ಥ್ಯದ ಶಿಖರವನ್ನು ತಲುಪಲು ಸಾಧ್ಯವಾಗುವುದೇ ಇಲ್ಲ. ಅವರೊಳಗೆ ಅಪಾರವಾದ ಸಾಗರದಂತಹ ಶಕ್ತಿ ಇದ್ದರೂ ಅವರು ಅದನ್ನು ಎಂದಿಗೂ ಗುರುತಿಸುವುದಿಲ್ಲ. ಅವರು ತಮ್ಮ ಹಳೆಯ ಸೋಲುಗಳು, ಸಣ್ಣಪುಟ್ಟ ಭಯಗಳು ಮತ್ತು ಇತರರ ನಕಾರಾತ್ಮಕ ಮಾತುಗಳಿಗೆ ಅತಿಯಾದ ಮೌಲ್ಯ ನೀಡಿ ತಮ್ಮ ಸ್ವಂತ ದಿವ್ಯ ಶಕ್ತಿಯಿಂದ ತಾವೇ ದೂರವಾಗಿ ಬಿಡ್ತಾರೆ. ಆದರೆ ಸತ್ಯ ಏನೆಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಅವನ ಕಲ್ಪನೆಗೂ ಮೀರಿದ ಅದ್ಭುತ ಯಶಸ್ಸನ್ನು ತಂದುಕೊಡಬಲ್ಲ ದಿವ್ಯ ಊರ್ಜೆ ಸದಾ ಜಾಗೃತವಾಗಿರುತ್ತೆ. ಅದಕ್ಕೆ ಬೇಕಿರುವುದು ಕೇವಲ ಆತ್ಮವಿಶ್ವಾಸದ ಒಂದು ಸಣ್ಣ ಕಿಡಿ ಮಾತ್ರ. ಆದ್ದರಿಂದ ನನ್ನ ಆತ್ಮೀಯ ಕುಂಭರಾಶಿಯ ಬಂಧುಗಳೇ, ಈಗ ಸಮಯ ಬಂದಿದೆ. ನಿಮ್ಮೊಳಗಿನ ಸುಪ್ತ ಚೇತನವನ್ನು ನೀವು ಈ ಬಡಿದೆಬ್ಬಿಸುವ, ನಿಮ್ಮ ಆಳಕ್ಕೆ ನೀವೇ ಇಳಿದು ನಿಮ್ಮ ನೈಜ ಗುರುತನ್ನು ಕಂಡುಕೊಳ್ಳುವ ಸುವರ್ಣ ಕಾಲವಿದು.
ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರಲಿರುವ ಪ್ರತಿಯೊಂದು ಅದ್ಭುತ ಬದಲಾವಣೆಗಳಿಗೂ ಯಶಸ್ಸಿನ ಸೌಧಗಳಿಗೂ ನೈಜ ಮುನ್ನುಡಿ ಬರೆಯಬೇಕಾಗಿರುವುದು ನಿಮ್ಮ ಆಲೋಚನಾ ಕ್ರಮ ಮಾತ್ರ. ಯಾವಾಗ ನೀವು ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ತೀರೋ ಆಗ ನಿಮ್ಮ ಇಡೀ ದೃಷ್ಟಿಕೋನವೇ ಬದಲಾಗುತ್ತೆ. ಯಾವಾಗ ನಿಮ್ಮ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕ ಹಾಗೂ ಪ್ರೇರಣಾತ್ಮಕ ಸ್ಪಷ್ಟತೆ ಮೂಡುತ್ತದೆಯೋ ಆಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಶಕ್ತಿಶಾಲಿಯಾಗುತ್ತೆ. ಮತ್ತು ಯಾವಾಗ ನಿಮ್ಮ ನಿರ್ಧಾರಗಳು ದೃಢವಾಗುತ್ತವೆಯೋ ಆಗ ನಿಮ್ಮ ಇಡೀ ಜೀವನವೇ ಒಂದು ಹೊಸ ಉನ್ನತ ದಿಕ್ಕಿನ ಕಡೆಗೆ ಅತ್ಯಂತ ವೇಗವಾಗಿ ಮುನ್ನಡೆಯಲು ಪ್ರಾರಂಭಿಸುತ್ತೆ. ಕೇವಲ ಒಂದೇ ಒಂದು ಬಾರಿ ನಿಮ್ಮ ಇಡೀ ಅಂತರಾತ್ಮದ ನಂಬಿಕೆಯೊಂದಿಗೆ ನಿಮ್ಮ ಪರಮ ಗುರಿಯ ಕಡೆಗೆ ಧೈರ್ಯದಿಂದ ಹೆಜ್ಜೆ ಇಟ್ಟು ನೋಡಿ. ಒಂದೇ ಒಂದು ಬಾರಿ ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಈ ಕಲ್ಪಿತ ಭಯಗಳಿಂದ ಮೇಲಕ್ಕೆದ್ದು ಆಕಾಶದತ್ತ ಮುಖ ಮಾಡಿ ನಿಲ್ಲಿ. ಒಮ್ಮೆ ನಿಮ್ಮ ಮನಸ್ಸಿನ ಅಗಾಧವಾದ ಶಕ್ತಿಯನ್ನು ನೀವೇ ಕಣ್ಣಾರೆ ಕೊಂಡು ಆಶ್ಚರ್ಯ ಪಡ್ತೀರ. ಆಗ ನಿಮಗೆ ತಾನಾಗಿಯೇ ಅರಿವಾಗುತ್ತೆ, ಹಿಂದೆ ನಿಮಗೆ ಯಾವ ವಿಷಯಗಳು ಹಿಮಾಲಯದಂತೆ ಕಠಿಣ ಹಾಗೂ ಅಸಾಧ್ಯ ಎಂದು ತಲೆನೋವು ತರುತ್ತಿದ್ವೋ ಅವುಗಳೇ ಈಗ ಅತ್ಯಂತ ಸರಳವಾಗಿ ನಿರಾಸವಾಗಿ ನಿಮ್ಮ ಹಾದಿಯಿಂದ ಪಕ್ಕಕ್ಕೆ ಸರಿಯುತ್ತಿವೆ ಎಂದು. ಏಕೆಂದರೆ ಈ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಚಮತ್ಕಾರವು ಯಾವುದೇ ಬಾಹ್ಯ ಜಗತ್ತಿನಲ್ಲಿ ಸಂಭವಿಸುವುದಿಲ್ಲ. ಅದು ನಿರಂತರವಾಗಿ ನಿಮ್ಮ ಆಂತರಿಕ ಚೇತನದಲ್ಲಿಯೇ ಸಂಭವಿಸುತ್ತೆ. ಮತ್ತು ಯಾವಾಗ ನಿಮ್ಮ ಒಳಗೆ ಆ ಪರಿವರ್ತನೆಯ ದಿವ್ಯ ಜ್ಯೋತಿ ಬೆಳಗುತ್ತದೆಯೋ ಆಗ ಹೊರಗಿನ ಪ್ರಪಂಚವೂ ಸಹ ನಿಮಗೆ ತಕ್ಕಂತೆ ತನ್ನ ಹಣೆಬರಹವನ್ನು ಬದಲಾಯಿಸಿಕೊಳ್ಳಲು ಸಿದ್ಧವಾಗುತ್ತೆ. ಆದರೆ ಇದರೊಂದಿಗೆ ನಾವಿಂದು ಮತ್ತೊಂದು ಕಹಿಯಾದ ಅಷ್ಟೇ ಸತ್ಯವಾದ ಪರಮ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಪ್ರಮುಖ. ನಿಮ್ಮ ಜೀವನದಲ್ಲಿ ಹಲವು ಬಾರಿ ಇಂತಹ ಕರಾಳ ದಿನಗಳು ಎದುರಾಗಿರಬಹುದು. ನೀವು ದಿನದ 24 ಗಂಟೆಯೂ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮ ಪಟ್ಟಿರುತ್ತೀರಿ. ನಿಮ್ಮ ಇಡೀ ಬೆವರನ್ನು ಸುರಿಸಿ ಕೆಲಸ ಮಾಡ್ತೀರಾ. ಆದರೂ ಸಹ ಕಣ್ಣಿಗೆ ಕಾಣುವಂತಹ ಯಾವುದೇ ಒಂದು ಸಣ್ಣ ಯಶಸ್ಸು ಅಥವಾ ಸಕಾರಾತ್ಮಕ ಫಲಿತಾಂಶ ನಿಮಗೆ ಸಿಕ್ಕಿರುವುದಿಲ್ಲ. ನೀವು ಜಗತ್ತೇ ಮೆಚ್ಚುವಂತೆ ಪ್ರಯತ್ನ ಪಟ್ಟರೂ ಸಹ ಯಶಸ್ಸು ಮಾತ್ರ ನಿಮ್ಮಿಂದ 100 ಮೈಲಿ ದೂರದಲ್ಲಿ ನಿಂತು ನಿಮ್ಮನ್ನು ನೋಡಿ ಅಣಕಿಸುತ್ತಿರುವಂತೆ ಭಾಸವಾಗುತ್ತೆ. ಅಂತಹ ಭೀಕರ ಕ್ಷಣಗಳಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿಯೂ ಅತ್ಯಂತ ನೋವಿನ ಪ್ರಶ್ನೆಗಳು ಮೂಡುವುದು ಸಹಜ. ನಾನು ಇಷ್ಟೆಲ್ಲ ಕಷ್ಟಪಟ್ಟರೂ ನನ್ನ ಜೀವನದಲ್ಲಿ ಏಕೆ ಏನು ಬದಲಾಗುತ್ತಿಲ್ಲ? ನನ್ನ ಹಣೆಬರಹವೇ ಇಷ್ಟು ಕರಾಳವಾಗಿದೆಯೇ? ವಿಧಿ ಆಟವಾಡುತ್ತಿದೆಯೇ? ಅಥವಾ ನನ್ನ ಸ್ವಂತ ಆಂತರಿಕ ದಿವ್ಯಶಕ್ತಿಯೇ ನನ್ನ ಮೇಲೆ ಕೋಪಗೊಂಡು ನನ್ನ ಕೈ ಬಿಟ್ಟಿದೆಯೇ? ನಿಮ್ಮ ಇಡೀ ಜೀವನದ ನಿಯಂತ್ರಣವೇ ನಿಮ್ಮ ಕೈ ತಪ್ಪಿ ಹೋಗುತ್ತಿದೆ. ಪ್ರತಿಯೊಂದು ಸುವರ್ಣಾವಕಾಶಗಳು ನೀರಿನ ಮೇಲಿನ ಗುಳ್ಳೆಯಂತೆ ನಿಮ್ಮ ಕಣ್ಣೆದುರೇ ಒಡೆದು ಹೋಗುತ್ತಿವೆ ಎಂದು ಅನಿಸಿದಾಗ ನಿಮ್ಮ ಆತ್ಮಸ್ಥೈರ್ಯವು ಒಳ ಪ್ರದೇಶದಲ್ಲೇ ನಡುಗಲು ಪ್ರಾರಂಭಿಸುತ್ತೆ. ಮನುಷ್ಯ ತನ್ನ ಸ್ವಂತ ಯೋಗ್ಯತೆಯ ಮೇಲೆಯೇ ಅಸಹ್ಯ ಪಡಲು ಆರಂಭಿಸುತ್ತಾನೆ. ತಾನು ಮಾಡುತ್ತಿರುವ ಪ್ರಾಮಾಣಿಕ ಕೆಲಸಗಳೆಲ್ಲವೂ ಬೂದಿಯಲ್ಲಿ ಸುರಿದಂತೆ ವ್ಯರ್ಥವಾಗುತ್ತೆ. ತನ್ನ ಸುಂದರ ಕನಸುಗಳು ಎಂದಿಗೂ ನನಸಾಗದ ಕೇವಲ ಕಲ್ಪನೆಗಳಿಗಾಗಿ ಉಳಿದಿವೆ ಎಂಬ ನಕಾರಾತ್ಮಕ ಆಲೋಚನೆಗಳ ತಲೆಯನ್ನು ಆವರಿಸಿಕೊಳ್ಳುತ್ತೆ. ಆದರೆ ಆಧ್ಯಾತ್ಮಿಕ ಇತಿಹಾಸವನ್ನು ಒಮ್ಮೆ ಸೂಕ್ಷ್ಮವಾಗಿ ತಿರುಗಿ ನೋಡಿ. ಪ್ರಕೃತಿಯು ತಾನು ಯಾರಿಗೆ ಜಗತ್ತು ತಲೆಬಾಗುವಂತಹ ಅತ್ಯುನ್ನತ ಯಶಸ್ಸನ್ನು ಜವಾಬ್ದಾರಿಯನ್ನು ನೀಡಬೇಕೆಂದು ನಿರ್ಧರಿಸುತ್ತದೆಯೋ ಅವರಿಗೆ ಮೊದಲು ಅತ್ಯಂತ ಭೀಕರವಾದ ಅಗ್ನಿ ಪರೀಕ್ಷೆಗಳನ್ನು ನೀಡುತ್ತೆ. ನೆನಪಿಡಿ, ಅತ್ಯುನ್ನತ ವಿಜಯವೆಂದರೆ ಯಾರೋ ಮೂರ್ಖರನ್ನು ಸೋಲಿಸುವುದಲ್ಲ, ಬದಲಾಗಿ ನಿಮ್ಮ ಸ್ವಂತ ಮನಸ್ಸಿನ ಒಳಗಿರುವ ನಕಾರಾತ್ಮಕತೆ ಮತ್ತು ದೌರ್ಬಲ್ಯಗಳ ಮೇಲೆ ಸಂಪೂರ್ಣ ವಿಜಯ ಸಾಧಿಸುವುದು. ಯಾರು ನಿಮ್ಮನ್ನು ಇಂದು ಅತ್ಯಂತ ಕೀಳಾಗಿ ಯೋಗ್ಯತೆ ಇಲ್ಲದವನೆಂದು ನಿರ್ಲಕ್ಷಿಸುತ್ತಿದ್ದಾರೋ ಅವರಿಗೆ ನೀವು ಮಾತುಗಳ ಮೂಲಕ ಉತ್ತರ ಕೊಡುವ ಅಗತ್ಯವಿಲ್ಲ. ಈ ಕಾಲವೇ ಅವರಿಗೆ ಅತ್ಯಂತ ಭೀಕರವಾದ ಮತ್ತು ಮರೆಯಲಾಗದ ಉತ್ತರವನ್ನು ನೀಡುತ್ತೆ. ಈ ಹಿಂದಿನ ಪ್ರಾಯೋಗಿಕ ಜಗತ್ತಿನಲ್ಲಿ ಭೌತಿಕ ಹಾಗೂ ಆರ್ಥಿಕ ಯಶಸ್ಸಿಗೆ ಅತ್ಯಂತ ಹೆಚ್ಚಿನ ಮೌಲ್ಯವಿದೆ ಎಂಬುದನ್ನು ನಾವು ಒಪ್ಪಿಕೊಳ್ಬೇಕು. ಸಮಾಜವು ನಿಮ್ಮ ಒಳಗಿನ ಗುಣಗಳಿಗಿಂತ ಹೆಚ್ಚಾಗಿ ನಿಮ್ಮ ಯಶಸ್ಸಿನ ಫಲಿತಾಂಶವನ್ನು ಮತ್ತು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಗೌರವಿಸುತ್ತೆ. ಅಂತಹ ಒಂದು ಉನ್ನತವಾದ ಯಾರೂ ನಿಮ್ಮನ್ನು ಬೆರಳು ಮಾಡಿ ತೋರಿಸದಂತಹ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸುವುದು ನಿಮ್ಮ ಹಠವಾಗಿದೆ. ನಿಮ್ಮ ಕುಟುಂಬಕ್ಕೆ ಒಂದು ಅತ್ಯಂತ ಸುರಕ್ಷಿತ ವೈಭವೋಪೇತ ಭವಿಷ್ಯವನ್ನು ನೀಡಬೇಕು ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಇತರರ ಮುಂದೆ ಕೈ ಚಾಚಿ ನೀವು ನಿಲ್ಲಬಾರದು ಎಂಬ ನಿಮ್ಮ ಈ ಒಂದು ಪವಿತ್ರವಾದ ಆಸೆ ಶೀಘ್ರದಲ್ಲೇ ಸಾಕಾರಗೊಳ್ಳಲಿದೆ.
ನೀವು ಪಟ್ಟ ಪ್ರತಿಯೊಂದು ಕಷ್ಟವೂ, ಸುರಿಸಿದ ಪ್ರತಿಯೊಂದು ಹನಿ ಬೆವರು ಸಹ ಬ್ರಹ್ಮಾಂಡದಲ್ಲಿ ಲೆಕ್ಕ ಪುಸ್ತಕದಲ್ಲಿ ದಾಖಲಾಗಿರುತ್ತೆ. ಚಿಂತಿಸಬೇಡಿ, ಎಲ್ಲವೂ ಕೂಡ ಶುಭವಾಗುತ್ತೆ. ಅದೃಷ್ಟದ ದಿನಗಳು ಕೂಡಿ ಬರುತ್ತಿವೆ. ಆದಷ್ಟು ಈ ಶುಭ ಶನಿವಾರದಂದು ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು ಗೌಪ್ಯವಾಗಿ. ಏನಪ್ಪಾ ಅಂದ್ರೆ, ಆದಷ್ಟು ಈ ಜೋಡಿ ದೀಪಗಳನ್ನ ನೀವು ತೆಗೆದುಕೊಂಡು ಈ ಅಶ್ವತ್ಥ ಮರದ ಕೆಳಗಡೆ ಈ ಸಾಸಿವೆ ಎಣ್ಣೆಯನ್ನ ಉಪಯೋಗಿಸಿಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಹಚ್ಚಬೇಕಾದ್ರೆ ನೀವು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸಿ, ನಿಮ್ದು ಏನ್ ಕಷ್ಟ ಇದೆ, ಈ ಆರ್ಥಿಕ ವೃದ್ಧಿಗೋ ಇಲ್ಲ ಅಂದ್ರೆ ಈ ಆರೋಗ್ಯದ ದೃಷ್ಟಿದೋ, ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಮತ್ತೆ ಈ ಗಿಡದ ಬುಡಕ್ಕೆ ನೀವು ಆದಷ್ಟು ಈ ಬೆಲ್ಲ ಮತ್ತು ನೀರನ್ನ ಹಾಕಿ. ಬೆಲ್ಲ ಮತ್ತು ಈ ನೀರನ್ನ ಹಾಕಿದಾಗ ಈ ಬೆಲ್ಲದಷ್ಟೇ ಸಿಹಿ ಆಗುತ್ತೆ ನಿಮ್ಮ ಜೀವನ ಕೂಡ. ಈ ಒಂದು ಉಪಾಯ ತಪ್ಪದೇ ಮಾಡಿ. ಶನಿವಾರ ಈ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.